ನಮಸ್ಕಾರ ಎಲ್ಲರಿಗೂ. ನಾನು ವಿಜಯ ಪಾಟೀಲ್. ಇವತ್ತು ನಾನು 7ನೇ ತರಗತಿ ಸಮಾಜ ವಿಜ್ಞಾನ ಭಾಗ 2ರ 3ನೇ ಪಾಠವನ್ನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ. ಆ ಪಾಠ ಯಾವುದು ಅಂದರೆ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮ. ಈ ಪಾಠವನ್ನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ. ನೀವಿನ್ನು ನಮ್ಮ ಐಡಿಯಾಸ್ ಫೋರಮ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗದೇ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ನೀಡಿರುವಂತಹ ಲಿಂಕ್ಗೆ ಹೋಗಿ ಜಾಯ್ನ್ ಆಗ್ಬೋದು. ಹೀಗೆ ಜಾಯ್ನ್ ಆಗೋದ್ರ ಮುಖಾಂತರ ನೀವು ಪಡ್ಕೊಳ್ಬಹುದಾದಂತಹ ಉಪಯೋಗಗಳು ಏನೇನೆಂದರೆ, ಪ್ರತಿನಿತ್ಯ 100ಕ್ಕಿಂತ ಹೆಚ್ಚು ಕ್ವಶನ್ಸ್ಗಳನ್ನು ಇಲ್ಲಿ ಕ್ವಿಜ್ ರೂಪದಲ್ಲಿ ನಿಮಗೆ ನೀಡಲಾಗುತ್ತೆ. ಹಾಗೆ ಪ್ರತಿದಿನದ ವಿಡಿಯೋಗಳ PDF-ಗಳು, ಪ್ರತಿದಿನದ ದಿನಪತ್ರಿಕೆಗಳು ಮತ್ತು ಇತ್ತೀಚಿನ ಮಾಹಿತಿಗಳು ನಿಮಗಿಲ್ಲಿ ಸಿಗುತ್ತೆ. ಹಾಗೆ ನಿಮಗೇನಾದರೂ ಡೌಟ್ಸ್ಗಳಿದ್ದರೆ ಐಡಿಯಾಸ್ ಫೋರಮ್ನ ಅಧ್ಯಾಪಕರೊಂದಿಗೆ ಚರ್ಚೆ ನಡೆಸಿ ನಿಮ್ಮ ಪ್ರಶ್ನೆಗಳಿಗೆ ನೀವು ಉತ್ತರನ ಕಂಡುಕೋಬಹುದು. ಇನ್ನು ಈಗಾಗಲೇ ಐಡಿಯಾಸ್ ಫೋರಮ್ ತಂಡ ಲಾಂಚ್ ಮಾಡಿರುವಂತಹ ಕೋರ್ಸ್ಗಳ ವಿವರ ಇಲ್ಲಿದೆ. ಎಲ್ಲ NCERT ವಿಡಿಯೋಗಳು, ಜಿಯೋಗ್ರಫಿ, ಹಿಸ್ಟ್ರಿ, ಸೈನ್ಸ್, ಪೊಲಿಟಿ, ಎಕನಾಮಿಕ್ಸ್ ಫ್ರಮ್ 6 to 12 ಎಲ್ಲ ಪಾಠಗಳನ್ನು ಕನ್ನಡ ಮಾಧ್ಯಮದಲ್ಲಿ ಪಾಠ ಮಾಡಿ ಅಪ್ಲೋಡ್ ಮಾಡ್ತಿದ್ದಾರೆ. ಹಾಗೆ ಎಲ್ಲ ಕರ್ನಾಟಕ ಸ್ಟೇಟ್ ಸಿಲೆಬಸ್ನ ವಿಡಿಯೋಗಳು, ಹಾಗೆ ತಮಿಳುನಾಡು ರಾಜ್ಯ ಪಠ್ಯಪುಸ್ತಕದ ವಿಡಿಯೋಗಳು, GK ಟ್ರಿಕ್ಸ್ ವಿಡಿಯೋಗಳು, 1000ಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳನ್ನು ಚರ್ಚೆ ನಡೆಸಿದಂತಹ ವಿಡಿಯೋಗಳು ಸಹ ನಿಮಗಿಲ್ಲಿ ಸಿಗುತ್ತೆ. ಇನ್ನು ಅನೇಕ ಕೋರ್ಸ್ಗಳನ್ನು ಲಾಂಚ್ ಮಾಡೋದಕ್ಕೆ ಐಡಿಯಾಸ್ ಫೋರಮ್ ತಂಡ ತಯಾರಿ ನಡೆಸಿದೆ. ಐಡಿಯಾಸ್ ಫೋರಮ್ ಒಂದು ಬೆಳೀತಿರುವಂತಹ ಚಾನಲ್. ನಿಮ್ಮ ಸಹಾಯ ಬೆಂಬಲ ಅಷ್ಟೇ ಅವಶ್ಯಕ. ಆದ್ದರಿಂದ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನಮ್ಮನ್ನು ಬೆಂಬಲಿಸಿ. ನಿಮಗೆ ಇನ್ನೊಂದು ಆಪ್ಷನ್ ಇದೆ, ಅಂದರೆ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿ ಇಲ್ಲಿ ಜಾಯಿನ್ ಆಪ್ಷನ್ ಇದೆ. ಜಾಯಿನ್ ಅಂದರೆ ಈ ಜಾಯಿನ್ ಆಗೋದರ ಮುಖಾಂತರ ನೀವು ನಮಗೆ ಹೆಲ್ಪ್ ಮಾಡ್ಬೋದು. ಅಂದರೆ 29, 59 ಮತ್ತು 159 ಮೂರರಲ್ಲಿ ಒಂದನ್ನು ಡೊನೇಟ್ ಮಾಡೋದ್ರಿಂದ ನಮಗೆ ನೀವು ಸಹಾಯ ಮಾಡ್ಬೋದು. ಈ ದುಡ್ಡನ್ನು ನಾವು ನಮ್ಮ ಟೆಕ್ನಿಕಲ್ ಟೀಮ್ನ ಟೆಕ್ನಾಲಜಿ ಅಳವಡಿಕೆಗೆ ಬಳಸ್ಕೊತೀವಿ. ಉಳಿದ ಹಣವನ್ನು ನಾವು ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕಾಗಿ ಡೊನೇಟ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಹೀಗೆ ಜಾಯಿನ್ ಆಗೋದರ ಮೂಲಕ ನೀವು ನಮಗೆ ಬೆಂಬಲನ ಸೂಚಿಸಬಹುದು. ನಮಗೆ ಡೊನೇಟ್ ಮಾಡೋಕ್ಕಾಗಲ್ಲ ಅನ್ನುವಂಥವರು ನಮಗೆ ಸಬ್ಸ್ಕ್ರೈಬ್ ಮಾಡಿ ಸಾಕು. ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನಮ್ಮನ್ನು ಬೆಂಬಲಿಸಿ. ಇನ್ನು ಪಾಠ 3, ಬ್ರಿಟಿಷ್ ಆಳ್ವಿಕೆಯ ಪರಿಣಾಮ. ಏನಾಯಿತು? ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ 1600ರಲ್ಲಿ ಸ್ಥಾಪನೆ ಆಯಿತು. ಅದು 1757ರ ತನಕ ಬರೀ ಒಂದು ವ್ಯಾಪಾರಿ ಕಂಪನಿ ಆಗಿತ್ತು. ನಂತರ ಬ್ರಿಟಿಷರು ಏನು ಮಾಡಿದ್ರು, ರಾಜಕೀಯ ಆಸಕ್ತಿಯನ್ನು ಬೆಳೆಸ್ಕೊಂಡ್ರು. ಕ್ರಮೇಣ ಅವರು ಯುದ್ಧ ಸೂತ್ರಗಳನ್ನು ಅಳವಡಿಸ್ಕೊಳ್ತಾರೆ. ಇದರಿಂದಾಗಿ ರಾಜಕೀಯವಾಗಿ ಅವರು ಬಲಾಢ್ಯರಾಗ್ತಾರೆ. ಯುದ್ಧಗಳಿಂದ ಪಡೆದಂತಹ ಭಾರತವನ್ನು ಬೌದ್ಧಿಕವಾಗಿ ತಮ್ಮ ಅಧೀನಕ್ಕೆ ತೆಗೆದುಕೊಳ್ಳುವ ದೂರಗಾಮಿ ಉಪಾಯಗಳನ್ನು ಅವರು ರೂಪಿಸಿದರು. ಅವರ ದೂರಗಾಮಿ ಕನಸನ್ನು ಈಡೇರಿಸೋದಕ್ಕೋಸ್ಕರ ಆಡಳಿತದ ಸುಧಾರಣೆಗಳು ಒಂದು ಸಾಧನ ಮಾರ್ಗವಾಗಿ ಅವರು ಬಳಸ್ಕೊತಾರೆ. ರಾಜಕೀಯ, ಅರ್ಥವ್ಯವಸ್ಥೆ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿ ವಿವಿಧ ಕಾನೂನುಗಳನ್ನು ಜಾರಿಗೊಳಿಸ್ತಾರೆ. ತಮ್ಮ ಬಹುಮುಖಿ ಆಸಕ್ತಿಯೇ ಅವರ ಲೆಕ್ಕಾಚಾರ ಆಗಿತ್ತು. ಆದರೆ ಜಾರಿಗೆ ಬಂದಂತಹ ಕಾನೂನುಗಳು ಸುಧಾರಣೆ ಅಂತ ಅವರು ಕರೀತಾರೆ. ಆರಂಭದಲ್ಲಿ ಭಾರತೀಯರು ಹಾಗೆಯೇ ನಂಬಿದ್ರು. ಅವರು ಜಾರಿ ಮಾಡಿದಂತಹ ಸುಧಾರಣೆಗಳಿಂದ ಭಾರತೀಯ ಸಮಾಜದ ಮೇಲೆ ಒಳ್ಳೆಯ ಪರಿಣಾಮಗಳಾಗಿದ್ದರೆ ಅದು ಆಕಸ್ಮಿಕ ಅಂತ ನಾವು ಭಾವಿಸಬಹುದು. ಈ ಅಧ್ಯಾಯದಲ್ಲಿ ಸುಧಾರಣೆ ಅಂತ ಹೇಳ್ಕೊತಿರುವಂಥ ಹಲವು ಪದ್ಧತಿಗಳನ್ನು ಅವರು ರೂಢಿಗೆ ತಂದರು. ಆ ಪದ್ಧತಿಗಳನ್ನು ನಾವು ಇಲ್ಲಿ ಕಲಿತೀವಿ. ಇನ್ನು ಇಲ್ಲಿ ಭೂಕಂದಾಯ ನೀತಿಯನ್ನು ಅವರು ಜಾರಿಗೆ ತರ್ತಾರೆ. ಅಂದರೆ ಒಂದು ನಿಗದಿತ ಪ್ರಮಾಣದ ಆದಾಯ ಸರ್ಕಾರದ ಖಜಾನೆಗೆ ಬರುವಂತೆ ಮಾಡುವುದು ಅವರ ಉದ್ದೇಶ ಆಗಿತ್ತು. ಅಲ್ಲದೆ ಭಾರತದಲ್ಲಿ ಯುದ್ಧಗಳ ವೆಚ್ಚವನ್ನು ತುಂಬೋದಕ್ಕೆ ಕೈತುಂಬ ಸಂಬಳವನ್ನು ಪಡೆಯುತ್ತಿದ್ದ ಸಾವಿರಾರು ಜನ ಬ್ರಿಟಿಷ್ ಸಿಬ್ಬಂದಿಗಳ ವೇತನಕ್ಕಾಗಿ ಮತ್ತು ಇತರ ಉದ್ದೇಶಗಳು ಸಹ ಇಲ್ಲಿದ್ವು. ಇಲ್ಲಿ ಉದ್ದೇಶ ಇಷ್ಟೇ, ಅವರು ಭೂಕಂದಾಯ ನೀತಿಯನ್ನು ಜಾರಿಗೊಳಿಸಿದ್ದರ ಉದ್ದೇಶ ಏನಂದರೆ, ನಿಗದಿತ ಪ್ರಮಾಣದ ಆದಾಯ ಸರ್ಕಾರದ ಕೈ ಸೇರಬೇಕು, ಯುದ್ಧದ ವೆಚ್ಚವನ್ನು ತುಂಬೋದಕ್ಕೆ ಇದು ಸಹಾಯ ಆಗುತ್ತೆ. ಹಾಗೆ ಬ್ರಿಟಿಷ್ ಅಧಿಕಾರಿಗಳ ದುಬಾರಿಯ ಸಂಬಳಕ್ಕಾಗಿ ಅದನ್ನು ಅವರು ಬಳಸ್ಕೊತಿದ್ರು. ಗವರ್ನರ್ ಜನರಲ್ ವಾರನ್ ಹೇಸ್ಟಿಂಗ್ಸ್ ತನ್ನ ಅಧಿಕಾರಾವಧಿಯಲ್ಲಿ ಕಂದಾಯ ವಸೂಲಿಗಾಗಿ ಹರಾಜು ಮಾಡುವ ವ್ಯವಸ್ಥೆಯನ್ನು ಜಾರಿಗೆ ತರ್ತಾರೆ. ಹರಾಜಿನ ವೇಳೆ ಜಮೀನ್ದಾರರು ಪರಸ್ಪರ ಪೈಪೋಟಿಯಿಂದ ಹೆಚ್ಚು ಮೊತ್ತದ ಕಂದಾಯ ಕೊಡಲು ಒಪ್ಪಿದ್ರು. ನಂತರ ವಸೂಲಿಯಲ್ಲಿ ವಿಫಲ ಆಗ್ತಿದ್ರು. ಹೀಗೆ ಕಂದಾಯದ ಪ್ರಮಾಣ ಏರುಪೇರಾಗ್ತಿತ್ತು. ತಮ್ಮ ಸಮಸ್ಯೆಗೆ ಪರಿಹಾರವಾಗಿ ಬ್ರಿಟಿಷರು ಏನು ಮಾಡಿದರು, 3 ರೀತಿಯ ಕಂದಾಯ ಪದ್ಧತಿಗಳನ್ನು ಕ್ರಮೇಣ ಜಾರಿಗೆ ತಂದರು. ಅವು ಯಾವ್ಯಾವಂದರೆ ಕಾಯಂ ಜಮೀನ್ದಾರಿ ಪದ್ಧತಿ, ಹಾಗೆ ರೈತವಾರಿ ಪದ್ಧತಿ ಮತ್ತು ಮಹಲ್ವಾರಿ ಪದ್ಧತಿ. ಈ ಮೂರನ್ನು ಒಂದೊಂದಾಗಿ ಇಲ್ಲಿ ಕಲಿಯೋಣ.
ಇಲ್ಲಿ ಕಾಯಂ ಜಮೀನ್ದಾರಿ ಪದ್ಧತಿ ಜಾರಿಗೆ ಬಂದಿದ್ದು ಸಾಮಾನ್ಯ ಶಕೆ 1793ರಲ್ಲಿ ಜಾರಿಗೆ ತಂದವರು ಗವರ್ನರ್ ಜನರಲ್ ಕಾರ್ನ್ವಾಲಿಸ್ ಅವರು. ಇಲ್ಲಿ ಈ ವ್ಯವಸ್ಥೆಯಲ್ಲಿ ಏನಾಗ್ತಿತ್ತು, ಕಂದಾಯ ಸಂಗ್ರಹಣೆಗಾಗಿ ಜಮೀನ್ದಾರರೊಡನೆ ಇಲ್ಲಿ ಒಪ್ಪಂದವನ್ನು ಬ್ರಿಟಿಷ್ ಸರ್ಕಾರ ಮಾಡ್ಕೊಳ್ತಿತ್ತು. ಆ ಒಪ್ಪಂದದ ಪ್ರಕಾರ ರೈತರ ಮೇಲೆ ಕಂದಾಯವನ್ನು ಹೇರಲಾಗ್ತಿತ್ತು. ಆ ಕಂದಾಯವನ್ನು ಜಮೀನ್ದಾರರು ವಸೂಲಿ ಮಾಡಿ ಇಂತಿಷ್ಟು ಪ್ರಮಾಣದ ಕಂದಾಯವನ್ನು ಸರ್ಕಾರಕ್ಕೆ ಕಟ್ಟಬೇಕಿತ್ತು. ಇದು ರೂಲ್ಸ್. ಇಲ್ಲಿ ರೈತರ ಮೇಲೆ ಹೇರಿದಂತಹ ಕಂದಾಯ ಜಾಸ್ತಿ ಆಗಿತ್ತು. ಇದು ಭೂ ಮಾಲೀಕರಿಂದ ಹಿಂಸೆ ಆಯಿತು. ರೈತರ ಮೇಲೆ ಪದೇ ಪದೇ ಹಿಂಸೆ ಆಗ್ತೊಡಗ್ತು. ಬ್ರಿಟಿಷರು ಏನು ಮಾಡಿದ್ರು, ತಮಗೆ ಬೇಕಾದಂತಹ ವಾಣಿಜ್ಯ ಮತ್ತು ಕೈಗಾರಿಕಾ ಬೆಳೆಗಳನ್ನು ಬೆಳೆಯೋದಕ್ಕೆ ರೈತರನ್ನು ಒತ್ತಾಯಿಸ್ತಾರೆ. ಅಲ್ಲಿ ಎಲ್ಲವೂ ಕೂಡ ಕೈಗಾರಿಕಾ ಬೆಳೆಗಳೇ ಆಗ್ತವೆ. ಅಲ್ಲಿಗೆ ಆಹಾರ ಬೆಳೆಗಳ ಕೃಷಿ ಕಡಿಮೆ ಆಗುತ್ತೆ. ನಂತರದಲ್ಲಿ ಏನಾಗುತ್ತೆ, ಜೀತ ಪದ್ಧತಿ, ಕಾಯಂ ಜಮೀನ್ದಾರಿ ಪದ್ಧತಿಯಿಂದ ಜೀತ ಪದ್ಧತಿ ತೀವ್ರವಾಗಿ ಬೆಳೆಯುತ್ತೆ. ಇನ್ನು ರೈತವಾರಿ ಪದ್ಧತಿ. ಇಲ್ಲಿನ ವ್ಯವಸ್ಥೆಯಲ್ಲಿ ಏನಾಗುತ್ತೆ, ರೈತರು ಮಧ್ಯವರ್ತಿಗಳ ಸಹಾಯ ಇಲ್ಲದೆ ನೇರವಾಗಿ ಸರ್ಕಾರಕ್ಕೆ ಕಂದಾಯವನ್ನು ಪಾವತಿ ಮಾಡೋದು. ಇದು ರೈತವಾರಿ ಪದ್ಧತಿಗೆ ಸೇರುತ್ತೆ. ಇದು ಸಾಮಾನ್ಯ ಶಕೆ 1820ರಲ್ಲಿ ಸರ್ ಥಾಮಸ್ ಮನ್ರೋ ಅವರು ಇದನ್ನು ಜಾರಿಗೆ ತರ್ತಾರೆ. ಫಲವತ್ತತೆಯ ಆಧಾರದ ಮೇಲೆ ಭೂಮಿಯ ಫಲವತ್ತತೆಯ ಆಧಾರದ ಮೇಲೆ ಕಂದಾಯ ನಿಗದಿ ಆಗ್ತಿರುತ್ತೆ. ಆದರೆ ಏನಾಗುತ್ತೆ, ಒಂದೊಂದು ಸಲ ಪ್ರವಾಹ ಬಂದಾಗ ಅಥವಾ ಜಾಸ್ತಿ ಮಳೆಯಾದಾಗ ಪೂರ್ತಿ ಬೆಳೆ ಹಾನಿಯಾದರೂ ಸಹ ಸರ್ಕಾರಕ್ಕೆ ಅರ್ಧದಷ್ಟು ಬೆಳೆ ಸಂದಾಯ ಆಗಲೇಬೇಕಿರುತ್ತೆ. ಆ ಸಂದಾಯ ಹಣದ ರೂಪದಲ್ಲೇ ಆಗಬೇಕಿರುತ್ತೆ. ಇದು ರೈತರಿಗೆ ಹೊರೆಯಾಗಿರುತ್ತೆ. ರೈತವಾರಿ ಪದ್ಧತಿಯಡಿ ಭೂಮಿಯನ್ನು ಅಳತೆ ಮಾಡೋದ್ರ ಮೂಲಕ ಭೂಮಿಯ ಫಲವತ್ತತೆ ಮತ್ತು ನೀರಾವರಿಯ ಅನುಕೂಲತೆಗಳನ್ನು ಗಮನಿಸಿ ಕಂದಾಯವನ್ನು ನಿಗದಿ ಮಾಡಿದ್ದಾದರೂ ಕೂಡ ಕೆಲವೊಮ್ಮೆ ಪ್ರವಾಹಗಳ ಸಂದರ್ಭದಲ್ಲಿ ಬೆಳೆ ಹಾನಿಯಾದರೂ ಕೂಡ ಅಲ್ಲಿ ರೈತರು ಕಂದಾಯವನ್ನು ತಪ್ಪದೇ ಪಾವತಿಸಬೇಕಾಗ್ತಿತ್ತು. ಇದು ರೈತರಿಗೆ ಹೊರೆಯಾಯಿತು. ನೆಕ್ಸ್ಟ್ ಮಹಲ್ವಾರಿ ಪದ್ಧತಿ. ಸಾಮಾನ್ಯ ಶಕೆ 1833ರಲ್ಲಿ ಇದನ್ನು ಜಾರಿಗೆ ತಂದರು. 19ನೇ ಶತಮಾನ ಈ ಪದ್ಧತಿ ಜಾರಿಗೆ ಬಂದದ್ದು 19ನೇ ಶತಮಾನದಲ್ಲಿ ಉತ್ತರ ಪ್ರದೇಶ್, ಮಧ್ಯಪ್ರದೇಶದ ಕೆಲವು ಭಾಗಗಳಲ್ಲಿ ಇದು ಜಾರಿಗೆ ಬಂತು. ಇಲ್ಲಿ ಮಹಲ್ ಅಂತಂದರೆ ಗ್ರಾಮ ಅಥವಾ ಎಸ್ಟೇಟ್ ಅಂತ ಅರ್ಥ. ಮಹಲ್ಗೆ ಭೂ ಕಂದಾಯವನ್ನು ನಿಗದಿ ಮಾಡಲಾಗ್ತಿತ್ತು. ಸ್ಥಳೀಯ ಜಮೀನ್ದಾರರು ಎಲ್ಲ ರೈತರ ಭೂ ಕಂದಾಯಕ್ಕೆ ಹೊಣೆಗಾರರು ಆಗಿರ್ತಿದ್ರು. ಈ 3 ಭೂ ಕಂದಾಯ ನೀತಿಗಳು ಅಥವಾ ಪದ್ಧತಿಗಳು ಆ ಕಾಲದಲ್ಲಿ, ಬ್ರಿಟಿಷರ ಕಾಲದಲ್ಲಿ ಜಾರಿಗೆ ಬಂದಂಥವು. ಈ ಭೂ ಕಂದಾಯ ಪದ್ಧತಿಯ ಪರಿಣಾಮಗಳು ಏನೇನಾಯಿತು ಅಂದರೆ, ಇಲ್ಲಿ ಜಮೀನು ಮಾರಾಟದ ವಸ್ತು ಆಯಿತು. ರೈತರು ಕಂದಾಯ ಕಟ್ಟಕ್ಕಾಗದೆ ಜಮೀನ್ದಾರರಿಗೆ ತಮ್ಮ ಜಮೀನುಗಳನ್ನು ಮಾರಾಕತ್ತಿದ್ರು. ಹಾಗೆ ಹಣದ ಮಹತ್ವ ಹೆಚ್ಚಿತು. ಇಲ್ಲಿ ಕಟ್ಟುವಂತಹ ಕಂದಾಯ ಹಣದ ರೂಪದಲ್ಲಿ ಇರಬೇಕಾಗಿತ್ತು. ಆದ್ದರಿಂದ ಹಣದ ಮಹತ್ವ ಇಲ್ಲಿ ಜಾಸ್ತಿ ಆಯಿತು. ವಾಣಿಜ್ಯ ಬೆಳೆಗಳನ್ನು ಬೆಳೆಯೋದಕ್ಕೆ ರೈತರಿಗೆ ಒತ್ತಾಯ ಮಾಡೋದ್ರಿಂದ ಏನಾಯಿತು, ಆಹಾರ ಬೆಳೆಗಳ ಕೊರತೆ ತಲೆದೂರುತ್ತೆ. ಇಲ್ಲಿ ಹೊಸ ರೈತ ವರ್ಗಗಳು ಸಹ ಹುಟ್ಕೊಳ್ತವೆ. ಇವು ಭೂ ಕಂದಾಯ ಪದ್ಧತಿಯ ಪರಿಣಾಮಗಳು. ಇನ್ನು ನೆಕ್ಸ್ಟ್ ಬರೋದು ಇಂಗ್ಲಿಷ್ ಶಿಕ್ಷಣ. ಬ್ರಿಟಿಷರು ಇಂಗ್ಲಿಷ್ ಶಿಕ್ಷಣವನ್ನು ಜಾರಿಗೆ ತಂದರು. ಈ ಶಿಕ್ಷಣದ ಪರಿಣಾಮಗಳು ಏನೇನಾದವು ಅನ್ನೋದು ಇಲ್ಲಿ ಬರುತ್ತೆ. ಶಿಕ್ಷಣವು ಪ್ರತಿ ವ್ಯಕ್ತಿಯನ್ನು ಸ್ವತಂತ್ರವನ್ನಾಗಿಸುವಂತಹ ಸಾಧನ. ಶಿಕ್ಷಣದ ಮೂಲಕ ದೊರೆಯುವ ಅರಿವಿನಿಂದ ಬದುಕನ್ನು ಸುಮಧುರವಾಗಿ ರೂಪಿಸ್ಕೊಳ್ಬಹುದು. ಬ್ರಿಟಿಷರು ಇಂಗ್ಲಿಷ್ ಶಿಕ್ಷಣವನ್ನು ಸಾರ್ವತ್ರೀಕರಣಗೊಳಿಸಿದ್ರಿಂದ ಭಾರತೀಯರು ಅದರ ಲಾಭವನ್ನು ಪಡ್ಕೊಳ್ತಾರೆ. ಎಲ್ಲ ವರ್ಗದವರಿಗೂ ಕೂಡ ಶಿಕ್ಷಣ ದೊರೆಯುತ್ತೆ. ಇದು ಒಂದು ಅಡ್ವಾಂಟೇಜ್. ನೆಕ್ಸ್ಟ್ 1813ರಲ್ಲಿ ಚಾರ್ಟರ್ ಕಾಯ್ದೆಯಡಿ ಭಾರತೀಯರ ಶಿಕ್ಷಣಕ್ಕಾಗಿ 1 ಲಕ್ಷ ರೂಪಾಯಿಯನ್ನು ಮೀಸಲಿರಿಸಿರ್ತಾರೆ. ಬಟ್ ಅದು 1823ರವರೆಗೆ 1 ರೂಪಾಯಿನೂ ಸಹ ಶಿಕ್ಷಣಕ್ಕಾಗಿ ಖರ್ಚಾಗಿರಲ್ಲ. ಇನ್ನು ಬ್ರಿಟಿಷರ ಉದ್ದೇಶ ಏನಾಗಿತ್ತು? ಇಂಗ್ಲಿಷ್ ಶಿಕ್ಷಣವನ್ನು ಸಾರ್ವತ್ರೀಕರಣಗೊಳಿಸಿದ ಬ್ರಿಟಿಷರ ಉದ್ದೇಶ ಇಷ್ಟೇ ಆಗಿತ್ತು. ತಮಗೆ ಬೇಕಾದಂತಹ ಭಾರತೀಯ ವಿದ್ಯಾವಂತ ವರ್ಗವನ್ನು ಸೃಷ್ಟಿ ಮಾಡೋದು. ಅಂದರೆ ತಮ್ಮ ಕೈ ಕೆಳಗೆ ಕೆಲಸ ಮಾಡುವಂತಹ ಅಧಿಕಾರಿಗಳು ಇಂಗ್ಲಿಷ್ ಬಲ್ಲವರಾಗಿರಬೇಕಾಗಿತ್ತು. ಕಡಿಮೆ ಸಂಬಳವುಳ್ಳ ಭಾರತೀಯರೇ ಆಗಿರಬೇಕಾಗಿತ್ತು. ಆದ್ದರಿಂದ ಅವರು ಇಂಗ್ಲಿಷ್ ಶಿಕ್ಷಣ ನೀತಿಯನ್ನು ಜಾರಿಗೆ ತಂದು ಭಾರತೀಯ ವಿದ್ಯಾವಂತ ವರ್ಗವನ್ನು ಸೃಷ್ಟಿ ಮಾಡೋಕ್ಕೆ ಶುರು ಮಾಡಿದರು. ಇದು ಬ್ರಿಟಿಷರ ಇಂಗ್ಲಿಷ್ ಶಿಕ್ಷಣದ ಉದ್ದೇಶ ಆಗಿತ್ತು. ಇಲ್ಲಿ ಇಂಪಾರ್ಟೆಂಟ್ ಆಗಿ ಬರೋರು ಲಾರ್ಡ್ ಮೆಕಾಲೆ ಆ್ಯಂಡ್ ಚಾರ್ಲ್ಸ್ ವುಡ್ ಅವರು.
ಇವರು ಹೊಸ ಶಿಕ್ಷಣ ನೀತಿಯನ್ನು ಜಾರಿಗೊಳಿಸಿದವರು. ಇನ್ನು ಶಿಕ್ಷಣ ಮಾಧ್ಯಮದ ಬಗೆಗಿನ ವಿವಾದ. ಇಲ್ಲಿ ಹಲವಾರು ವಿವಾದಗಳಿಗೆ ಕಾರಣ ಆದರು. ಹಲವು ವಿವಾದಗಳನ್ನು ಮಾಡಿದ್ರು. ಶಿಕ್ಷಣ ಮಾಧ್ಯಮಕ್ಕೆ ಸಂಬಂಧಿಸಿದಂತೆ ಕೆಲವು ಆಂಗ್ಲ ವಿದ್ವಾಂಸರು ಭಾರತೀಯ ಭಾಷೆಗಳ ಮೂಲಕ ಭಾರತೀಯ ವಿಷಯಗಳನ್ನು ಕಲಿಸ್ಬೇಕು ಅಂತ ವಾದಿಸಿದ್ರೆ, ಇನ್ನೊಂದು ತಂಡ ಏನು ಹೇಳ್ತು, ಪಾಶ್ಚಾತ್ಯ ವಿಜ್ಞಾನ ಮತ್ತು ಸಾಹಿತ್ಯವನ್ನು ಇಂಗ್ಲಿಷ್ ಭಾಷೆಯಲ್ಲಿ ನೀಡಬೇಕು ಅಂತ ವಾದ ಮಾಡ್ತಾರೆ. ಏನಾಗುತ್ತೆ, 1853ರಲ್ಲಿ ಗವರ್ನರ್ ಜನರಲ್ ವಿಲಿಯಂ ಬೆಂಟಿಕ್ ಹೊಸ ಶಿಕ್ಷಣ ನೀತಿಯನ್ನು ಜಾರಿಗೆ ತರ್ತಾರೆ. ಅದನ್ನು ಮೆಕಾಲೆ ಟಿಪ್ಪಣಿ ಅಂತ ಕರೀತಾರೆ. ಹಾಗೆ 1784ರಲ್ಲಿ ಸರ್ ವಿಲಿಯಂ ಜೋನ್ಸ್ ಏಷಿಯಾಟಿಕ್ ಸೊಸೈಟಿ ಆಫ್ ಬೆಂಗಾಲನ್ನು ಸ್ಥಾಪನೆ ಮಾಡ್ತಾರೆ. 1785ರಲ್ಲಿ ಸರ್ ಚಾರ್ಲ್ಸ್ ವಿಲ್ಕಿನ್ಸ್ ಭಗವದ್ಗೀತೆಯನ್ನು ಇಂಗ್ಲಿಷ್ಗೆ ಭಾಷಾಂತರ ಮಾಡ್ತಾರೆ. ಇದು ಶಿಕ್ಷಣ ಮಾಧ್ಯಮದ ಬಗೆಗಿನ ವಿವಾದ. ಇನ್ನು 1854ರಲ್ಲಿ ಹೊಸ ಶಿಕ್ಷಣ ನೀತಿ ಜಾರಿಗೆ ಆಗುತ್ತೆ. ಇದು ಚಾಲ್ಸೂಟ್ ವರದಿ ಆಧಾರಿತ ಆಗಿರುತ್ತೆ. ಅಲ್ಪ ಕಾಲದಲ್ಲೇ ಏನಾಗುತ್ತೆ, ಕಲ್ಕತ್ತಾ, ಮುಂಬೈ, ಮದ್ರಾಸ್ಗಳಲ್ಲಿ ವಿಶ್ವವಿದ್ಯಾನಿಲಯಗಳು ಸ್ಥಾಪನೆ ಆಗ್ತವೆ. ನಂತರ ಪ್ರೌಢ ಶಿಕ್ಷಣ ಸಂಸ್ಥೆ, ಪ್ರಾಥಮಿಕ ಶಾಲೆ, ವಿಶ್ವವಿದ್ಯಾಲಯ, ಹೀಗೆ ಹಂತ ಹಂತವಾಗಿ ಶಿಕ್ಷಣ ವ್ಯವಸ್ಥೆ ಜಾರಿಗೆ ಬರುತ್ತೆ. ಶಿಕ್ಷಣ ಕ್ಷೇತ್ರದ ಮೇಲ್ವಿಚಾರಣೆಗಾಗಿ ಶಿಕ್ಷಣ ಇಲಾಖೆಗಳನ್ನು ಪ್ರಾಂತಗಳಲ್ಲಿ ರಚನೆ ಮಾಡ್ತಾರೆ. 1844ರಲ್ಲಿ ಇಂಗ್ಲಿಷ್ ಭಾಷೆ ಅಧಿಕೃತವಾಗಿ ಆಡಳಿತ ಭಾಷೆಯಾಗಿ ಪರಿವರ್ತನೆ ಆಗುತ್ತೆ. ಇನ್ನು ಪಾಶ್ಚಾತ್ಯ ಶಿಕ್ಷಣದ ಪರಿಣಾಮ ಏನಾಯಿತು ಅಂದರೆ, ಪರಂಪರಾಗತವಾಗಿ ಕಲಿತಾ ಇದ್ದಂತಹ ಶಿಕ್ಷಣ ಪದ್ಧತಿ ಕ್ರಮೇಣ ಅವನತಿಯ ಹಾದಿಯನ್ನು ಹಿಡಿಯುತ್ತೆ. ಪರಂಪರಾಗತ ಶಿಕ್ಷಣ ನೆಲಕಚ್ಚುತ್ತೆ. ಇನ್ನು ಯುರೋಪ್ ಬೌದ್ಧಿಕ ಚಿಂತನೆಗಳು ಭಾರತೀಯರಲ್ಲಿ ಮನೆ ಮಾಡುತ್ತೆ. ಕ್ರಮೇಣ ಭಾರತೀಯ ಸಮಾಜವನ್ನು ಪ್ರವೇಶ ಮಾಡಿ ದೂರಗಾಮಿ ಪರಿಣಾಮವನ್ನು ಉಂಟು ಮಾಡ್ತವೆ. ಹಾಗೆ ಇಲ್ಲಿ ಸಾಹಿತ್ಯಿಕ ಚಳುವಳಿಗಳಿಗೂ ಇದು ಕಾರಣ ಆಗುತ್ತೆ. ಈ ಶಿಕ್ಷಣ ಪದ್ಧತಿ ಅನೇಕ ವರ್ಗಗಳು ಮತ್ತು ಹೊಸ ಸಾಮಾಜಿಕ ಎಚ್ಚರವನ್ನು ಪಡ್ಕೊಳ್ತವೆ. ಇದು ಪಾಶ್ಚಾತ್ಯ ಶಿಕ್ಷಣದ ಪರಿಣಾಮ. ಇನ್ನು ಆರ್ಥಿಕ ಪ್ರಭಾವ. ಬ್ರಿಟಿಷರ ಆರ್ಥಿಕ ಪ್ರಭಾವ ಹೇಗಿತ್ತು ಅಂದರೆ, ಭಾರತವು ಬ್ರಿಟನ್ನ ಯಂತ್ರ ನಿರ್ಮಿತ ಸರಕುಗಳ ಆಮದುದಾರ ಮತ್ತು ಬ್ರಿಟನ್ಗೆ ಬೇಕಾದ ಕಚ್ಚಾ ವಸ್ತುಗಳ ರಫ್ತುದಾರ ಆಗಬೇಕಾಯಿತು. ಭಾರತವು ಬರೀ ಬ್ರಿಟನ್ಗೆ ಬೇಕಾದಂತಹ ಸರಕುಗಳನ್ನು ಕಳಿಸೋದು ಮತ್ತು ಅವರಿಗೆ ಬೇಕಾದಂತಹ ಕಚ್ಚಾ ವಸ್ತುಗಳನ್ನು ರಫ್ತು ಮಾಡೋದು. ಈ ಉದ್ದೇಶದಿಂದ ಬ್ರಿಟಿಷರು ಆರ್ಥಿಕತೆಯನ್ನು ಇಲ್ಲಿ ಜಾಸ್ತಿ ಮಾಡಿದರು. ಹಾಗೆ ಭಾರತ ಬಡ ರಾಷ್ಟ್ರವಾಗಿ ಮಾರ್ಪಾಡಾಯಿತು. ಏನಾಯಿತು, ಯಾಕಾಯಿತು ಅಂತಂದರೆ, ಇಲ್ಲಿ ಸಂಪತ್ತಿನ ಸೋರಿಕೆ ಆಯಿತು, ಡ್ರೇನ್ ಆಫ್ ವೆಲ್ತ್. ದಾದಾಬಾಯಿ ನವರೋಜಿ ಅವರು ಡಿಫೈನ್ ಮಾಡ್ತಾರೆ, ನಮ್ಮ ಭಾರತದ ಬಡತನಕ್ಕೆ ಕಾರಣ ಏನು ಅಂದರೆ ದೇಶದ ಸಂಪತ್ತು ಇಂಗ್ಲೆಂಡ್ಗೆ ಹರಿದು ಹೋದಿತ್ತು. ದಾದಾಬಾಯಿ ನವರೋಜಿ ಅವರು ಹೇಳ್ತಾರೆ, ಸಂಪತ್ತಿನ ಸೋರಿಕೆಯೇ ಭಾರತದ ಬಡತನಕ್ಕೆ ಕಾರಣ ಅಂತ ಹೇಳ್ತಾರೆ. ಅಂದರೆ ಡ್ರೇನ್ ಆಫ್ ವೆಲ್ತ್, ಇದು ಭಾರತದ ಬಡತನಕ್ಕೆ ಕಾರಣ ಆಯಿತು ಅಂತ ಹೇಳ್ತಾರೆ. ಭಾರತದಲ್ಲಿನ ಬ್ರಿಟಿಷ್ ನಾಗರಿಕರು ವಿವಿಧ ಕ್ಷೇತ್ರಗಳಲ್ಲಿ ಬಂಡವಾಳ ಹೂಡಿ ಗಳಿಸಿದ ಲಾಭ ಸಂಪತ್ತಿನ ಸೋರಿಕೆಯ ಇನ್ನೊಂದು ಮುಖ. ಇನ್ನು ಅರ್ಥಶಾಸ್ತ್ರದ ಪಿತಾಮಹ ಆದಂತಹ ಅರಿಸ್ಟಾಟಲ್ ಅವರು ಹೇಳ್ತಾರೆ, ಭಾರತದಲ್ಲಿ ಆಡಳಿತ ನಡೆಸುತ್ತಿದ್ದಂತಹ ಬ್ರಿಟಿಷರನ್ನು ಅವರು ಸುಲಿಗೆಕೋರರು ಅಂತ ಕರೀತಾರೆ. ಅರ್ಥಶಾಸ್ತ್ರದ ಪಿತಾಮಹ ಆ್ಯಂಡ್ ಸ್ಮಿತ್ ಅವರು ಹೇಳ್ತಾರೆ, ಭಾರತದಲ್ಲಿ ಆಳ್ವಿಕೆ ನಡೆಸುತ್ತಿದ್ದ ಬ್ರಿಟಿಷರು ಸುಲಿಗೆಕೋರರು ಅಂತ. ಇನ್ನು ಬ್ರಿಟಿಷರ ಕಾಲದಲ್ಲಿ ಹಲವಾರು ಶಾಸನಾತ್ಮಕ ಬೆಳವಣಿಗೆಯೂ ಕೂಡ ಆಗುತ್ತೆ. ಇಲ್ಲಿ ಮೊದಲನೇದಾಗಿ ರೆಗ್ಯುಲೇಟಿಂಗ್ ಕಾಯ್ದೆ ಜಾರಿಗೆ ಬರುತ್ತೆ. ಸಾಮಾನ್ಯ ಶಕೆ 1773ರಲ್ಲಿ ಗವರ್ನರ್ ಜನರಲ್ ವಾರನ್ ಹೇಸ್ಟಿಂಗ್ಸ್ 1773ರಲ್ಲಿ ಈ ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ಭಾರತ ಸಂವಿಧಾನದ ಸುಧಾರಣೆಗಳು ಬ್ರಿಟಿಷ್ ಆಡಳಿತ ಕಾಲದಲ್ಲಿ ಆರಂಭ ಆಯಿತು ಅನ್ನಬಹುದು. ಅವುಗಳಲ್ಲಿ ರೆಗ್ಯುಲೇಟಿಂಗ್ ಕಾಯ್ದೆ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಭಾರತದಲ್ಲಿ ಬ್ರಿಟಿಷರ ಆಡಳಿತಕ್ಕೆ ಈ ಶಾಸನ ಅಡಿಗಲ್ಲಾಯಿತು. ಅದು ಈಸ್ಟ್ ಇಂಡಿಯಾ ಕಂಪನಿಗೆ ಸಂವಿಧಾನವನ್ನು ಒದಗಿಸ್ಕೊಡ್ತು, ರೆಗ್ಯುಲೇಟಿಂಗ್ ಕಾಯ್ದೆ. ಇನ್ನು ನೆಕ್ಸ್ಟ್ ಬರುತ್ತೆ ಪಿಟ್ ಇಂಡಿಯಾ ಕಾಯ್ದೆ. ರೆಗ್ಯುಲೇಟಿಂಗ್ ಕಾಯ್ದೆಯಿಂದ ಏನಾಗುತ್ತೆ, ಭಾರತದ ಆಡಳಿತದ ಕ್ರಮ ಇಂಗ್ಲೆಂಡಿನ ಸರ್ಕಾರಕ್ಕೆ ತೃಪ್ತಿಯಾಗಲ್ಲ. ಆಗ ಏನು ಮಾಡುತ್ತೆ, ಈಸ್ಟ್ ಇಂಡಿಯಾ ಕಂಪನಿಯನ್ನು
ಈಸ್ಟ್ ಇಂಡಿಯಾ ಕಂಪನಿಯನ್ನು ಬ್ರಿಟಿಷ್ ರಾಜ್ಯ ಅಧೀನಕ್ಕೆ ತಗೊಂಡು ಅದನ್ನು ಒಂದು ವಿಭಾಗ ಅಂತ ಪರಿಗಣಿಸುತ್ತೆ. ರೆಗ್ಯುಲೇಟಿಂಗ್ ಕಾಯ್ದೆಯ ಲೋಪದೋಷಗಳನ್ನ ಪರಿಹಾರ ಮಾಡೋದಕ್ಕೋಸ್ಕರ 1781ರಲ್ಲಿ ಪಾಸಾದ ತಿದ್ದುಪಡಿ 1784ರಲ್ಲಿ ಪಿಟ್ ಇಂಡಿಯಾ ಕಾಯ್ದೆಯಾಗಿ ಹೊರಬಂತು. ಇನ್ನು ಈಸ್ಟ್ ಇಂಡಿಯಾ ಕಂಪನಿ ಏನಾಯಿತು, ಬ್ರಿಟಿಷ್ ಸಾಮ್ಯಕ್ಕೆ ಒಳಪಟ್ಟು ಅಂದರೆ ಸರ್ವೋಚ್ಚ ನಿಯಂತ್ರಣಕ್ಕೆ ಒಳಪಟ್ಟು ಅದೊಂದು ವಿಭಾಗ ಅಂತ ಪರಿಗಣನೆ ಮಾಡಲಾಯಿತು. ನಂತರ ಅನೇಕ ಶಾಸನಗಳನ್ನು ಬ್ರಿಟಿಷರು ಹೊರಡಿಸ್ತಾರೆ. ನೆಕ್ಸ್ಟ್ ಬರೋದು ಮಾರ್ಲೆ ಮಿಂಟೋ ಸುಧಾರಣೆಗಳು. ಇದನ್ನು ಭಾರತದ ಕೌನ್ಸಿಲ್ ಕಾಯ್ದೆ ಅಂತಲೂ ಕರೆಯಲಾಗುತ್ತೆ. ಅದು ಜಾರಿಗೆ ಬಂದಿದ್ದು ಸಾಮಾನ್ಯ ಶಕೆ 1909ರಲ್ಲಿ. ಇಲ್ಲಿ ಮಿಂಟೋ ವೈಸ್ರಾಯ್ ಆಗಿದ್ರು, ಮಾರ್ಲೆ ಸೆಕ್ರೆಟರಿ ಆಫ್ ಸ್ಟೇಟ್ ಆಗಿದ್ರು. ಅಂದರೆ ಭಾರತದ ಕಾರ್ಯದರ್ಶಿಯಾಗಿ ಮಾರ್ಲೆ ಮತ್ತು ವೈಸ್ರಾಯ್ ಆಗಿ ಮಿಂಟೋ ಇದ್ದಾಗ ಮಾರ್ಲೆ ಮಿಂಟೋ ಸುಧಾರಣೆಗಳು ಬಂದು ಇದರ ಉದ್ದೇಶ ಏನಾಗಿತ್ತು ಅಂದರೆ ಲಾರ್ಡ್ ಕರ್ಜನ್ನ ಆಳ್ವಿಕೆ ವಿರುದ್ಧ ಭಾರತದ ಕ್ರಾಂತಿಕಾರಿಗಳ ಚಳುವಳಿ ಆರಂಭ ಆಯಿತು. ಆದ್ದರಿಂದ ಮಾರ್ಲೆ ಮಿಂಟೋ ಸುಧಾರಣೆಗಳು ಜಾರಿಗೆ ತಂದರು. ಈ ಸುಧಾರಣೆಗಳು ಏನು ಹೇಳ್ತವೆ ಅಂದರೆ ಭಾರತದ ನಾಗರಿಕರಿಗೆ ಸರ್ಕಾರದ ಕಾರ್ಯಗಳಲ್ಲಿ ಸೇರಿಸಿಕೊಳ್ಬೇಕು. ಕೇಂದ್ರ ಶಾಸನ ಸಭೆಯ ಸದಸ್ಯರ ಸಂಖ್ಯೆಯನ್ನು 16ರಿಂದ 68ಕ್ಕೆ ಮಿಂಟೋ ಮಾರ್ಲೆ ಸುಧಾರಣೆಯ ಮೂಲಕ ಅಥವಾ ಕಾಯ್ದೆಯ ಮೂಲಕ ಜಾಸ್ತಿ ಮಾಡಲಾಯಿತು. ಇನ್ನು ಮಾಂಟೆಗೋ ಚಾಲ್ಮ್ಸ್ಫರ್ಡ್ ಸುಧಾರಣೆಗಳು. ಇದು ಜಾರಿಗೆ ಬಂದದ್ದು 1919ರಲ್ಲಿ. ಮಾರ್ಲೆ ಮಿಂಟೋ ಕಾಯ್ದೆಯ ಲೋಪದೋಷಗಳನ್ನು ನಿವಾರಣೆ ಮಾಡೋದಕ್ಕೋಸ್ಕರ ತಂದಂತಹ ಕಾಯ್ದೆ ಮಾಂಟೆಗೋ ಚಾಲ್ಮ್ಸ್ಫರ್ಡ್ ಸುಧಾರಣೆಗಳು. ಇದು ಇಲ್ಲಿ 1917ರಲ್ಲಿ ಮಾಂಟೆಗೋ ಅವರು ಭಾರತದ ಕಾರ್ಯದರ್ಶಿಯಾಗಿದ್ದರು. ಅವರು ಒಂದು ಘೋಷಣೆಯನ್ನು ಹೊರಡಿಸ್ತಾರೆ. ಏನಂದರೆ ಭಾರತೀಯರಿಗೆ ಆಡಳಿತದಲ್ಲಿ ಹೆಚ್ಚಿನ ಪಾತ್ರ ನೀಡಿ ಸ್ವಯಂ ಅಧಿಕಾರ ಸಂಸ್ಥೆಗಳು ಬೆಳೆಯುವಂತೆ ಮಾಡುವುದೇ ಬ್ರಿಟಿಷ್ ಸರ್ಕಾರದ ನೀತಿಯಾಗಿದೆ ಅನ್ನುವಂತಹ ಒಂದು ಘೋಷಣೆಯನ್ನು ಭಾರತದ ಕಾರ್ಯದರ್ಶಿಯಾದಂತಹ ಮಾಂಟೆಗೋ 1917ರಲ್ಲಿ ಹೊರಡಿಸ್ತಾರೆ. ಇಲ್ಲಿ ಲಾರ್ಡ್ ಚಾಲ್ಮ್ಸ್ಫರ್ಡ್ ವೈಸ್ರಾಯ್ ಆಗಿದ್ದರು. ಇನ್ನು ಸ್ಟೇಟ್ ಇಂಡಿಯಾ ಕೌನ್ಸಿಲ್ನ ಸದಸ್ಯರ ಸಂಖ್ಯೆಯನ್ನು ಹೆಚ್ಚಿಸಲಾಯಿತು. ಹಾಗೆ ಅವರ ಅಧಿಕಾರಾವಧಿಯನ್ನು 5 ವರ್ಷ ಅಂತ ಮಾಡಲಾಯಿತು. ಇನ್ನು ಭಾರತದ ಹೈ ಕಮಿಷನರ್ ಒಬ್ಬನನ್ನು ಲಂಡನ್ನಲ್ಲಿ ನೇಮಕ ಮಾಡಿದ್ರು. ಈ 2 ಸುಧಾರಣೆಗಳು ಮಾಂಟೆಗೋ ಚಾಲ್ಮ್ಸ್ಫರ್ಡ್ ಸುಧಾರಣೆಯಲ್ಲಿ ಬರ್ತವೆ. ನೆಕ್ಸ್ಟ್ ಬರೋದು 1935ರ ಶಾಸನ. ಇದನ್ನು ಭಾರತ ಸರ್ಕಾರದ ಕಾಯ್ದೆ ಅಂತಲೂ ಕರೀತಾರೆ. ಇದು ಭಾರತ ಸಂವಿಧಾನದ ನೀಲನಕಾಶೆ ಅಂತ ಕರೆಯಲ್ಪಡುತ್ತೆ. ಇಲ್ಲಿ ಭಾರತದ ಒಕ್ಕೂಟ ರಚನೆ ಆಯಿತು. ಮಾರ್ಲೆ ಮಿಂಟೋ ಸುಧಾರಣೆಗಳು ಭಾರತೀಯರಿಗೆ ತೃಪ್ತಿ ತರಲಿಲ್ಲ. ಜನರನ್ನು ಸಮಾಧಾನ ಮಾಡೋದಕ್ಕೋಸ್ಕರ 1935ರ ಭಾರತ ಸರ್ಕಾರದ ಕಾಯ್ದೆ ಮಹತ್ತರ ಬದಲಾವಣೆಯನ್ನು ತಂದುಕೊಡ್ತು. ಪ್ರಾಂತಗಳು ಮತ್ತು ರಾಜ್ಯಗಳ ಒಕ್ಕೂಟದಿಂದ ಭಾರತದ ಒಕ್ಕೂಟ ರಚನೆಯಾಯಿತು. ಇನ್ನು ಕೇಂದ್ರ ಸರ್ಕಾರದಲ್ಲಿ ದ್ವಿಮುಖ ಆಡಳಿತ ಜಾರಿಯಾಯಿತು. ಹಾಗೆ ಜವಾಬ್ದಾರಿ ಸರ್ಕಾರ ಜಾರಿಗೆ ಬಂತು. ಅದಕ್ಕೋಸ್ಕರ 1935ರ ಭಾರತ ಸರ್ಕಾರದ ಕಾಯ್ದೆಯನ್ನು ಭಾರತ ಸಂವಿಧಾನದ ನೀಲನಕಾಶೆ ಅಂತ ಕರೆಯಲಾಗುತ್ತೆ. ಈ ಪಾಠದಿಂದ ನಾವು ಭೂಕಂದಾಯ ಪದ್ಧತಿಗಳು, ಭೂಕಂದಾಯ ನೀತಿಯಲ್ಲಿ ಬರುವಂತಹ 3 ಪದ್ಧತಿಗಳು, ಹಾಗೆ ಇಂಗ್ಲಿಷ್ ಶಿಕ್ಷಣ ನೀತಿಯಿಂದ ಬಂದಂತಹ ಸುಧಾರಣೆಗಳು, ಹಾಗೆ ಅದರ ಪರಿಣಾಮಗಳು, ಹಾಗೆ ಆರ್ಥಿಕ ಪ್ರಭಾವ, ಬ್ರಿಟಿಷರಿಂದ ಭಾರತದ ಮೇಲಾದ ಆರ್ಥಿಕ ಪ್ರಭಾವ ಮತ್ತು ಬ್ರಿಟಿಷರ ಕಾಲದಲ್ಲಿ ಆದಂತಹ ಶಾಸನಾತ್ಮಕ ಬೆಳವಣಿಗೆ, ಅಲ್ಲಿ ಬಂದಂತಹ ಕಾಯ್ದೆಗಳನ್ನು ನಾವು ಈ ಪಾಠದಿಂದ ಕಲಿತ್ವಿ. ನಿಮಗೆ ಈ ಪಾಠ ಅರ್ಥ ಆಗಿದ್ರೆ ಈ 2 ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕಾಗತ್ತೆ. ಮೊದಲನೇದು, ಭಾರತದಲ್ಲಿ ರೆಗ್ಯುಲೇಟಿಂಗ್ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದು? 1773, 1784, 1909, 1919. ಎರಡನೇದು, ಮಹಲ್ ಎಂದರೆ ಏನು? ಅಕಾರ್ಡಿಂಗ್ ಟು ದಿಸ್ ಬುಕ್, ಈ ಬುಕ್ನಲ್ಲಿ ಅಥವಾ ಈ ಪಾಠದಲ್ಲಿ ನಾವು ಮಹಲ್ ಅಂದರೆ ಏನು ಅಂತ ಹೇಳಿದ್ದೀವಿ. ಇಲ್ಲಿ ಮನೆ, ಗ್ರಾಮ, ಗುಮ್ಮಟ, ಕೋಟೆ ಅನ್ನುವಂಥ ಆಪ್ಷನ್ಸ್ಗಳಿವೆ. ಒಂದು ಆಪ್ಷನ್ ಸರಿಯಾಗಿರುತ್ತೆ, ಉತ್ತರಿಸಿ. ಕಮೆಂಟ್ ಬಾಕ್ಸ್ನಲ್ಲಿ ಉತ್ತರ ನೀಡೋದ್ರ ಮೂಲಕ ನಮ್ಮನ್ನು ಬೆಂಬಲಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದೆ ಇನ್ನೊಂದು ಹೊಸ ಪಾಠದೊಂದಿಗೆ ನಾನು ನಿಮ್ಮ ಜೊತೆ ಬರ್ತೀನಿ. ಥ್ಯಾಂಕ್ ಯು.